ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ನೀಡಿದ ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯದ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯವನ್ನು ನೀಡಲಾಗುತ್ತಿತ್ತು. ಆದರೆ ಇದುವರೆಗೂ ಪ್ರತಿ ಬಾರಿ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಆಧಾರ್ ಕಾರ್ಡ್ ತೋರಿಸುವುದು ಅನಿವಾರ್ಯ ಆಗಿತ್ತು ಮತ್ತು ಅವಶ್ಯಕತೆ ಇತ್ತು. ಈ ಪ್ರಕ್ರಿಯೆಯನ್ನು ಇನ್ನಷ್ಟು ಸುಲಭಗೊಳಿಸಲು ಇದೀಗ ರಾಜ್ಯ ಸರ್ಕಾರ ಹೊಸ ಸ್ಮಾರ್ಟ್ ಕಾರ್ಡ್ ಅನ್ನು ಕೊಡಲು ನಿರ್ಧರಿಸಿದೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಆಧಾರ್ ಕಾರ್ಡ್ ತೋರಿಸುವುದು ಅವಶ್ಯಕತೆ ಇಲ್ಲ. ಈಗ ನೀವು ಕೇಳಬಹುದು, ಈ ಸ್ಮಾರ್ಟ್ ಕಾರ್ಡ್ ಎಂದರೆ ಏನು ಎಂದು. ಇದು ಒಂದು ಶಾಶ್ವತ ಪಾಸಿನಂತೆ ಕಾರ್ಯನಿರ್ವಹಿಸುತ್ತದೆ. ಈ ಕಾರ್ಡಿಗೆ ಅರ್ಜಿ ಸಲ್ಲಿಸಿದ ಕೂಡಲೇ ಇದನ್ನು ಪ್ರಿಂಟ್ ತೆಗೆದು ಉಪಯೋಗಿಸಬಹುದು. ಇನ್ನು ಮುಂದೆ ನೀವು ಪಾಸ್ ಅಥವಾ ಆಧಾರ್ ಕಾರ್ಡ್ ತೋರಿಸುವ ಅವಶ್ಯಕತೆ ಇರುವುದಿಲ್ಲ. ಈಗ ಈ ಸ್ಮಾರ್ಟ್ ಕಾರ್ಡಿಗೆ ಅರ್ಜಿ ಹಾಕುವುದು ಹೇಗೆ ಎಂದು ಹೇಳುತ್ತೇನೆ. ಮೊದಲು ಮಹಿಳೆಯರು ತಮ್ಮ ಹತ್ತಿರದ ಗ್ರಾಮ 1 ಅಥವಾ ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕು. ಅಥವಾ ನೀವೇ ಸ್ವಂತವಾಗಿ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅರ್ಜಿ ಸಲ್ಲಿಸಿದ ತಕ್ಷಣವೇ ನಿಮಗೆ ಒಂದು ಪ್ರಿಂಟ್ ಸಿಗುತ್ತದೆ. ಅದನ್ನೇ ಸ್ಮಾರ್ಟ್ ಕಾರ್ಡ್ ಎಂದು ಪರಿಗಣಿಸಲಾಗುತ್ತದೆ. ಈ ಕಾರ್ಡಿಗೆ ಯಾವುದೇ ಎಕ್ಸ್ಪೈರಿ ಡೇಟ್ ಇರುವುದಿಲ್ಲ. ಆದರೆ ಈ ಕಾರ್ಡನ್ನು ಪಡೆಯಲು ಒಂದು ಮುಖ್ಯ ಷರತ್ತು ಇದೆ. ಮಹಿಳೆಯರ ಆಧಾರ್ ಕಾರ್ಡ್ ವಿಳಾಸ ಕರ್ನಾಟಕದಲ್ಲಿ ಇರಬೇಕು. ಅಂದರೆ ಹೊರ ರಾಜ್ಯದಿಂದ ಬಂದು ವಿಳಾಸವನ್ನು ಬದಲಾಯಿಸಿ ಕಾರ್ಡನ್ನು ಪಡೆಯುವ ಯತ್ನ ಮಾಡಿದರೆ ಅವರಿಗೆ ಸರ್ಕಾರದಿಂದ ಕಠಿಣ ಕ್ರಮ ಜಾರಿಯಾಗುತ್ತದೆ. ಸ್ನೇಹಿತರೆ, ಈ ವಿಷಯವನ್ನು ಆದಷ್ಟು ಸುಲಭವಾಗಿ ನಿಮಗೆ ತಿಳಿಸಲು ಪ್ರಯತ್ನ ಪಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.